ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನೀವು ಟೆಂಡರ್ ಮತ್ತೆ ಕೊಟೇಶನ್ ಅಂಡ್ ಎಸ್ಟಿಮೇಷನ್ ಬಗ್ಗೆ ತಿಳಿತಾ ಹೋಗ್ತೀರಾ. ಇದು ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಆಗಿದೆ. ಈ ಟೆಂಡರ್, ಕೊಟೇಶನ್, ಎಸ್ಟಿಮೇಷನ್ ಡಿಗ್ರಿ ಎಕ್ಸಾಮಿನೇಷನ್ ಅಲ್ಲಿ ತುಂಬ ಸರಿ ಕೇಳ್ತಾರೆ. ಅದಾದ ನಂತರ ಪ್ರೊಫೆಷನಲ್ ಕೋರ್ಸಲ್ಲೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಲೈಕ್ CA ಆಗಿರ್ಬೋದು, CMA ಆಗಿರ್ಬೋದು, ಇಂಡಿಯನ್ CMA, US CMA ಎರಡರಲ್ಲೂ ಕೂಡ ಇದು ತುಂಬಾನೇ ರೋಲ್ ಪ್ಲೇ ಮಾಡುತ್ತೆ. ಇದಲ್ಲದೆ ಈ ಒಂದು ಫಾರ್ಮೆಟ್ ಕ್ಯಾಲ್ಕುಲೇಷನ್ ಮೆಥಡಾಲಜಿ ನಿಮಗೆ ಗೊತ್ತಾದರೆ, ಟೆಂಡರ್ ಅಂಡ್ ಕೊಟೇಶನ್ ಕ್ಯಾಲ್ಕುಲೇಷನ್ ಮೆಥಡಾಲಜಿ ನಿಮಗೆ ಗೊತ್ತಾದರೆ, ನೀವು ಜಾಬ್ ಕಾಸ್ಟ್ ಶೀಟ್ ಮತ್ತು ಬ್ಯಾಚ್ ಕಾಸ್ಟನ್ನು ಭಾಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಇವತ್ತು ಟೆಂಡರ್ ಮತ್ತು ಕೊಟೇಶನ್ ಅಂದರೆ ಏನು ಅಂತ ಚೆಕ್ ಮಾಡಂತೆ. ಸ್ಟೂಡೆಂಟ್ಸ್, ಟೆಂಡರ್, ಕೊಟೇಶನ್, ಎಸ್ಟಿಮೇಷನ್ ಪ್ರೀವಿಯಸ್ ಡೇ ಅಲ್ಲಿ ಆಗಿರುವಂಥ ಡಾಟಾ ತಗೊಂಡು ನಾವು ಎಸ್ಟಿಮೇಷನ್ ಮಾಡ್ತೀವಿ, ಕೊಟೇಶನ್ಸ್ ಹಾಕ್ತೀವಿ, ಓಕೆ, ಅಥವಾ ಟೆಂಡರ್ ಕರಿತೀವಿ. ಈಗ ಟೆಂಡರ್ ಅಂಡ್ ಕೊಟೇಶನಿಗೆ ವೆರಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನೀವು ಅಕಸ್ಮಾತ್ ಬೈಕ್ ಪರ್ಚೇಸ್ ಮಾಡಬೇಕು ಅಥವಾ ಕಾರ್ ಪರ್ಚೇಸ್ ಮಾಡಬೇಕು ಅಂದರೆ, ನೀವು ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದಾದರೆ ನಿಮಗೆ ಫಸ್ಟ್ ಅವರು ಕೊಟೇಶನ್ ಕೊಡಿ ಅಂತ ಕರೀತಾರೆ. ಕೊಟೇಶನ್ ಅಂದರೆ ಶೋರೂಮ್ಗೆ ಹೋಗಿ ಈಗ ಎಷ್ಟು ಖರ್ಚಾಗತ್ತೆ ಅಂತ ಎಸ್ಟಿಮೇಟೆಡ್ ಕಾಪಿ ಅಂತ ಕರಿಬಹುದು. ಕೊಟೇಶನ್ ತಗೊಂಡು ಬರ್ತೀವಿ. ಈಗ ಟೆಂಡರ್ ಅಂಡ್ ಕೊಟೇಶನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣಂತೆ. ಇದು ಇಲಿಸ್ಟ್ರೇಷನ್ 12 ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 12ನೇ ಕ್ವಶನ್ ಆಗಿದೆ. ಇದರಲ್ಲಿ ಕೇಳ್ತಾರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಾಗಿದೆ, ಡಿಸ್ಕ್ಲೋಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ 6 ಮಂತ್, 6 ತಿಂಗಳದು ಇನ್ಫಾರ್ಮೇಶನ್ ಅನ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಹಿಂದೆ ನೋಡಿರ್ತಕ್ಕಂಥ ಕ್ಲಾಸಲ್ಲಿ ಅಂದರೆ ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ಅಲ್ಲಿ, ವಿಡಿಯೋ 1 ಅಲ್ಲಿ ಬೇಸಿಕ್ ಟರ್ಮಿನಾಲಜಿ ಆಫ್ ಕಾಸ್ಟ್ ಬಗ್ಗೆ ಬಹಳ ಸುಸಜ್ಜಿತವಾಗಿ ಎಕ್ಸ್ಪ್ಲನೇಷನ್ಸ್ ನೀಡಿದ್ದೀನಿ. ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾದರೆ ವಿಡಿಯೋ 1 ನೋಡಿ. 2 ಮತ್ತು 3 ಅಲ್ಲಿ ನಾರ್ಮಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಓಕೆ, ಈಗ ಈ ವಿಡಿಯೋದಲ್ಲಿ ಕೊಟೇಶನ್ ಮತ್ತೆ ಟೆಂಡರ್ ನೋಡಬೇಕು ಅಂದ್ರೆ ಆ ಎರಡು ಪ್ರಾಬ್ಲಮ್ಸ್ ಅನ್ನ ನೀವು ಮಾಡ್ಕೊಂಡು ಬಂದಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗಿದೆ. ಈಗ ಇಲ್ಲಿ ಕೊಟ್ಟಿರೋ 6 ತಿಂಗಳು ಇನ್ಫಾರ್ಮೇಶನ್ ಅಲ್ಲಿ ಮೆಟೀರಿಯಲ್ ಯೂಸ್ಡ್, ಡೈರೆಕ್ಟ್ ಆಗಿ ಮೆಟೀರಿಯಲ್ ಯೂಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ 1,50,000. ನಾವು ಮೆಟೀರಿಯಲ್ ಯೂಸ್ 1,50,000 ನ ತಗೊಂಡ್ಬಿಡೋಣಂತೆ ಸ್ಟೂಡೆಂಟ್ಸ್. ಇಲ್ಲಿ ಕೊಟ್ಟಿರೋ ಮೆಟೀರಿಯಲ್ ಯೂಸ್ 1,50,000 ಏನಿದೆ, ನಾವು ಇಲ್ಲಿ ಬರಿತೀವಿ ಮೆಟೀರಿಯಲ್ ಯೂಸ್ 1,50,000 ಬರ್ದಿದ್ದೀವಿ. ಎರಡನೇದು ಡೈರೆಕ್ಟ್ ವೇಜಸ್. ಸ್ಟೂಡೆಂಟ್ಸ್, ನೀವು ಏನು ಮಾಡಂಗಿಲ್ಲ, ಎಲ್ಲ ರೆಡಿ ಫಾರ್ಮೆಟ್ ಕೊಟ್ಬಿಟ್ಟಿದ್ದಾರೆ ಅವರು. ಎಕ್ಸಾಮಿನೇಷನ್ ಅಲ್ಲಿ ಇದೇ ತರ ಪ್ರಾಬ್ಲಮ್ ಕೊಡ್ತಾರೆ. ಓಕೆ, ಡೈರೆಕ್ಟ್ ವೇಜಸ್ ಇದೆ 1,20,000 rupees. ಯು ಹ್ಯಾವ್ ಟು ರೈಟ್ ವೇಜಸ್, ದಟ್ ಈಸ್ 1,20,000 rupees. ಇವೆರಡನ್ನೂ ಆಡ್ ಮಾಡಿದ್ರೆ 1,50,000 ಮತ್ತೆ 1,20,000 ಎರಡನ್ನೂ ಆಡ್ ಮಾಡಿದ್ರೆ ನಿಮಗೆ 2,70,000 ಬರುತ್ತೆ ಪ್ರೈಮ್ ಕಾಸ್ಟ್. ಸ್ಟೂಡೆಂಟ್ಸ್ ನೆನಪಿರ್ಲಿ, ಪ್ರೈಮ್ ಕಾಸ್ಟ್ 2,70,000 ಹೇಗೆ ಬಂತು ಅಂತಂದ್ರೆ, ಮೆಟೀರಿಯಲ್ 1,50,000 ಇಲ್ಲಿ ಕೊಟ್ಟಿದ್ರು, ಗಿವನ್ ಆಗಿತ್ತು. ಡೈರೆಕ್ಟ್ ವೇಜಸ್ 120, ಇದು ಕೂಡ ಗಿವನ್ ಆಗಿತ್ತು. 120 ಬರೆದ್ವಿ, 1,20,000 ಬರೆದ್ವಿ. ಇವೆರಡನ್ನೂ ಆಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಕ್ತು. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕಾಗಿತ್ತು. ಫ್ಯಾಕ್ಟ್ರಿ ಓವರ್ ಹೆಡ್ ಅದ್ರ ಕೆಳಗೆ ಕೊಟ್ಬಿಟ್ಟಿದ್ದಾನೆ ಸ್ಟೂಡೆಂಟ್ಸ್ 30,000. 2,70,000ಗೆ ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿಲಿ ಆಗಿರುವಂತ ಖರ್ಚು 30,000 ಕ್ಲಿಯರ್ ಆಗಿ ಗಿವನ್ ಇದೆ, ನೀವೇನು ಫೈಂಡ್ ಮಾಡಂಗಿಲ್ಲ. 270ಗೆ 30 ಹಾಕಿದ ತಕ್ಷಣ 3,00,000 ಬರುತ್ತೆ. ಇದನ್ನ ನಾವು ವರ್ಕ್ ಕಾಸ್ಟ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಪ್ರೈಮ್ ಕಾಸ್ಟ್ ಕಂಡುಹಿಡಿಬೇಕಾದ್ರೆ ನಿಮಗೆ ಓಪನಿಂಗ್ ರಾ ಮೆಟೀರಿಯಲ್ ಇಲ್ಲ, ಕ್ಲೋಸಿಂಗ್ ರಾ ಮೆಟೀರಿಯಲ್ ಇಲ್ಲ. ಇದನ್ನ ವರ್ಕ್ ಕಾಸ್ಟ್ ಕಂಡುಹಿಡಿಬೇಕಾದ್ರೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ. ತುಂಬಾ ಸಿಂಪಲ್ ಪ್ರಾಬ್ಲಮ್ ಇದು. ಯಾವಾಗ ನೀವು ವರ್ಕ್ ಕಾಸ್ಟ್ ಕಂಡುಹಿಡಿದ್ರೆ ನೆಕ್ಸ್ಟ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕಾಗಿತ್ತು. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡ ತುಂಬಾ ಸಿಂಪಲ್ ಆಗಿ ಅವನಿಗೆ ಕೊಟ್ಬಿಡ್ತೇನೆ 15,000. ಟೋಟಲ್ ಆಫೀಸಲ್ಲಿ ಖರ್ಚಾಗಿದ್ದು 15,000. ಸೊ 3,00,000ಗೆ 15,000 ಆಡ್ ಮಾಡಿದ ತಕ್ಷಣ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 3,15,000 ಬಂತು. ಇದು 6 ತಿಂಗಳು ಡಾಟಾ ಕೊಟ್ಟಿರೋದನ್ನ ಎಂಟ್ರಿ ಮಾಡಿದ್ವಿ. ರಾ ಮೆಟೀರಿಯಲ್ ಯೂಸ್ ಮಾಡಿರೋದು 1,50,000, ಡೈರೆಕ್ಟ್ ವೇಜಸ್ ಯೂಸ್ ಮಾಡಿರೋದು 1,20,000, 150 ಪ್ಲಸ್ 120 ಪ್ರೈಮ್ ಕಾಸ್ಟ್ 270 ಬಂತು. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆಡ್ ಮಾಡಬೇಕಾಗಿತ್ತು. ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ 30,000 rupees ಅವರೇ ಕೊಟ್ಟಿದ್ರು, ಗಿವನ್ ಆಗಿತ್ತು. 270ಗೆ 30 ಆಡ್ ಮಾಡಿದ್ರೆ 3,00,000 ವರ್ಕ್ ಕಾಸ್ಟ್ ಬಂತು. ಅದಕ್ಕೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಡ್ ಮಾಡಬೇಕಾಗಿತ್ತು. ಇಟ್ ಈಸ್ ಆಲ್ಸೋ ಗಿವನ್ ಇನ್ ದ ಕ್ವಶನ್. ಸೊ 15,000 rupees ಕೊಟ್ಟಿದ್ರು. ಥ್ಯಾಂಕ್ ಯು ಎಕ್ಸಾಮಿನರ್, ನಮಗೆಲ್ಲ ರೆಡಿ ಕಂಟೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ, ರೆಡಿ ಡಾಟಾ ಕೊಟ್ಬಿಟ್ಟಿದ್ದಾರೆ. ಸೊ ಶೋ ದ 15,000 rupees ಅಂಡ್ ಆಡ್ ಟು 3,00,000, ಯು ವಿಲ್ ಗೆಟ್ 3,15,000 ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಲ್ಲಿ ತನಕ ಗೊತ್ತಾಯ್ತು. ಈಗ ನೀವು ಮಾಡಬೇಕಾಗಿರೋದು ಏನಂದ್ರೆ ಎಸ್ಟಿಮೇಷನ್ ಮಾಡಬೇಕು. ಸ್ಟೂಡೆಂಟ್ಸ್, ಇಲ್ಲಿ ಕೇಳ್ತಿದ್ರೆ ಪ್ರಿಪೇರ್ ಎ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ರಿ.
ಅಂಡ್ ಕೋಟ್ ಮಾಡ್ರಿ, ಅಂದ್ರೆ ಕೊಟೇಶನ್ ಹಾಕ್ರಿ ಮ್ಯಾನುಫ್ಯಾಕ್ಚರಿಂಗಿಗೆ. ಆಯ್ತು ಸರ್, ಕೊಟೇಶನ್ ಮಾಡೋಣ ಅಂತಂದ್ರೆ ನಮಗೆ ಕೊಟ್ಟಿರೋದು ಎರಡೇ ಡಾಟಾ ಕೊಟ್ಟಿದ್ದಾರೆ. ಏನು? ಮುಂದೆ ನಾವು ಮೆಟೀರಿಯಲ್ ಯೂಸ್ ಮಾಡ್ತೀವಿ 1500 ಮತ್ತೆ ಪ್ರೊಡಕ್ಟಿವ್ ವೇಜಸ್ 500. ಇಲ್ಲಿ ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್, ಇಲ್ಲಿ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಆಫ್ ದ ಮೆಷಿನ್, ಮೆಷಿನ್ಸ್ ಅಲ್ಲ, ಮೆಷಿನ್, ಒಂದು ಮೆಷಿನ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಆಗುವಂತ ಖರ್ಚು ಎಷ್ಟಿದೆ, ಅಂಡ್ ಕ್ಯಾಲ್ಕುಲೇಟ್ ದ ಪ್ರೈಸ್ ವಿಚ್ ದ ಕಂಪನಿ ಶುಡ್ ಕೋಟ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೆಷಿನ್. ಮೆಷಿನ್ ಅಂತಿದೆ. ಅಂದ್ರೆ ಒಂದು ಮೆಷಿನಿಗೆ ಎಷ್ಟು ಖರ್ಚಾಗತ್ತೆ ಅಂತ ಕೇಳ್ತಾ ಇದ್ದಾರೆ ನಿಮಗೆ. ನೀವಾಗ ನೋಡ್ಬೇಕು, ನೀವು ರಾ ಮೆಟೀರಿಯಲ್ ಎಷ್ಟು ಯೂಸ್ ಮಾಡಿದ್ದೀರಾ ಅಂತಂದ್ರೆ ಸ್ಟೂಡೆಂಟ್ಸ್, ನಾನು ಈ ರಾ ಮೆಟೀರಿಯಲ್ ತಗೊಂತೀನಿ, ಕಾಪಿ ಅಂಡ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ರಾ ಮೆಟೀರಿಯಲ್, ನಾವು ಆಕ್ಚುಯಲ್ ರಾ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀವಿ ಒಂದಕ್ಕೆ 1500. ಒಂದು ಮೆಷಿನ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ 1500 ರುಪೀಸ್ ಇಂದು ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವೇಜಸ್ ಯೂಸ್ ಮಾಡಬೇಕಾಗಿತ್ತು. ಎಷ್ಟು ಯೂಸ್ ಮಾಡ್ತೀರಾ ಅಂದ್ರೆ ನಮಗೆ ಎರಡು ಡಾಟಾ ಕೊಟ್ಟಿದ್ರು, ವೇಜಸ್ 500 ರುಪೀಸ್ ಇಂದು ಯೂಸ್ ಮಾಡ್ತೀವಿ. 500 ರುಪೀಸ್ ವೇಜಸ್ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಇವೆರಡನ್ನೂ ಆಡ್ ಮಾಡಿದ್ರೆ ಸ್ಟೂಡೆಂಟ್ಸ್ 2000 ರುಪೀಸ್ ಆಗುತ್ತೆ. 2000 is prime cost. What is this? This is a prime cost. 2000 ಏನಾಯ್ತು? ಪ್ರೈಮ್ ಕಾಸ್ಟ್ ಆಯ್ತು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಪ್ರೈಮ್ ಕಾಸ್ಟ್ ಎಷ್ಟಾಯ್ತು? 2000 ಆಯ್ತು. ನಿಮಗೆ ಇಷ್ಟು ಡಾಟಾ ಗೊತ್ತಾಯ್ತು. ಇಲ್ಲಿ ತನಕ ಆರಾಮಾಗಿದ್ರೆ ಬಹಳ ಸುಲಭದ ರೀತಿಯಲ್ಲಿ ಮಾಡಿದ್ರಿ. ಈಗ ನೀವು ಮಾಡ್ತಾ ಇರೋದು ಕೊಟೇಶನ್. ನೆಕ್ಸ್ಟ್ ಕಂಡುಹಿಡಬೇಕಾಗಿತ್ತು ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಸ್ಟೂಡೆಂಟ್ಸ್, ಈಗ ನೀವು ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನ ಕಂಡುಹಿಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನ ಕಂಡುಹಿಡಲಿಕ್ಕೆ ನಿಮ್ಗೆ ಯಾವ ಡಾಟಾನು ಕೊಟ್ಟಿಲ್ಲ. ನೆಕ್ಸ್ಟ್ ಆಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇದೆ ಸ್ಟೂಡೆಂಟ್ಸ್, ಇದಕ್ಕೂ ಕೂಡ ಯಾವ ಡಾಟಾನು ಕೊಟ್ಟಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಗೆ ಯಾವ ಡಾಟಾನು ಕೊಟ್ಟಿಲ್ಲ. ಹೇಗೆ ಸಾಲ್ವ್ ಮಾಡೋದು ಇದನ್ನ? ಹಾಗಾಗಿ ನಿಮ್ಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕು. ಕೊಟೇಶನ್ ಮಾಡಬೇಕಾದ್ರೆ ಈ ವೇಜಸ್ ಮತ್ತೆ ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಕನೆಕ್ಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಇಲ್ಲಿದೆ ವೇಜಸ್, ನೋಡಿ ಸ್ಟೂಡೆಂಟ್ಸ್, ಇಲ್ಲಿರೋ ಡೈರೆಕ್ಟ್ ವೇಜಸ್ಸಿಗೂ ಫ್ಯಾಕ್ಟ್ರಿ ಓವರ್ ಹೆಡ್ಗೂ ಕನೆಕ್ಟ್ ಮಾಡ್ತೀವಿ. ಇವಾಗ ನಾವು ಪರ್ಸೆಂಟೇಜ್ ಕಂಡುಹಿಡಿಬೇಕು ಸ್ಟೂಡೆಂಟ್ಸ್. ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ಈ ಹಳೆ ಡಾಟಾನ ಯೂಸ್ ಮಾಡಬೇಕು. ನೋಡಿ ಸ್ಟೂಡೆಂಟ್ಸ್, ಮೊದಲು ಸ್ಟೆಪ್ ನಂಬರ್ 1 ಪರ್ಸೆಂಟೇಜ್ ನ ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡಬೇಕು ಪರ್ಸೆಂಟೇಜ್? ಹೇಗೆ ಐಡೆಂಟಿಫೈ ಮಾಡಬೇಕು ಅಂದ್ರೆ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ, ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ದ ಡೈರೆಕ್ಟ್ ವೇಜಸ್. ಇದು ಕೊಟ್ಟಿರೋದಿಲ್ಲ ಸ್ಟೂಡೆಂಟ್ಸ್, ನೀವೇ ಐಡೆಂಟಿಫೈ ಮಾಡಬೇಕು. ಕೆಳಗಡೆ ಇರುವಂತ ಫ್ಯಾಕ್ಟ್ರಿ ಓವರ್ ಹೆಡ್ ಸ್ಟೂಡೆಂಟ್ಸ್, ಕೆಳಗಡೆ ಇರುವಂತ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 1 ಪರ್ಸೆಂಟೇಜ್ ಕಂಡುಹಿಡಿಬೇಕು ಸ್ಟೂಡೆಂಟ್. ಸ್ಟೆಪ್ ನಂಬರ್ 1 ಏನು? ಪರ್ಸೆಂಟೇಜ್ ಕಂಡುಹಿಡಿಬೇಕು. ಆಗ ನಿಮಗೆ ಪರ್ಸೆಂಟೇಜ್ ಬರುತ್ತೆ 30,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ದಟ್ ಈಸ್ 25% ಸಿಗುತ್ತೆ. 25% ಆಫ್ ಡೈರೆಕ್ಟ್ ವೇಜಸ್. ಸರಿ, ಈ 30,000 ಎಲ್ಲಿತ್ತು? 30,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಬಂತು. ಸರ್, 30,000 ಎಲ್ಲಿ ಬಂತು ಸ್ಟೂಡೆಂಟ್ಸ್? ಈ ಫ್ಯಾಕ್ಟ್ರಿ ಓವರ್ ಹೆಡ್ ಏನಿದೆಯಲ್ಲ, ಈ ಫ್ಯಾಕ್ಟ್ರಿ ಓವರ್ ಹೆಡ್ 30,000. ಈ ಫ್ಯಾಕ್ಟ್ರಿ ಓವರ್ ಹೆಡ್ 30,000. ದಿಸ್ ಇಸ್ ಫ್ಯಾಕ್ಟ್ರಿ ಓವರ್ ಹೆಡ್. This is factory overhead, right? This is factory overhead divided by ಹಳೇದು ವೇಜಸ್ ಎಷ್ಟಿದೆ ಸ್ಟೂಡೆಂಟ್ಸ್? ಹಳೇದು ವೇಜಸ್ ಎಷ್ಟಿದೆ ನೋಡಿ. ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತಂದ್ರೆ 1,20,000 ಇದೆ ವೇಜಸ್. ಸೊ 30,000 ಡಿವೈಡೆಡ್ ಬೈ 30 ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಮೇಲ್ಗಡೆ ಬರಬೇಕು. ನೆನಪಿರ್ಲಿ, ಈ ಫಾರ್ಮೆಟ್ ನಿಮಗೆ ಬಂತು ಅಂದ್ರೆ ಜಾಬ್ ಕಾಸ್ಟ್ ಶೀಟ್ ಮತ್ತೆ ಬ್ಯಾಚ್ ಕಾಸ್ಟ್ ಶೀಟ್ ಅನ್ನ ತುಂಬಾ ಸುಲಭವಾಗಿ ಮಾಡಬಹುದು ಸ್ಟೂಡೆಂಟ್ಸ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್, ಫ್ಯಾಕ್ಟ್ರಿ ಓವರ್ ಹೆಡ್ ಇದ್ದು 30,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 25% ಬಂತು ಸ್ಟೂಡೆಂಟ್ಸ್. ಈಗ ನೀವು ಪರ್ಸೆಂಟೇಜ್ ಕಂಡಿಡಿದ್ರಿ, ಸ್ಟೂಡೆಂಟ್ಸ್ 25% ಪರ್ಸೆಂಟೇಜ್ ಅನ್ನ ಕಂಡುಹಿಡಿದಿದ್ದೀರಾ, ರೈಟ್? ಪರ್ಸೆಂಟೇಜ್ 25% ಬಂತು. ಈ 25% ಯಾವ್ದ್ರ ಮೇಲೆ ಹಾಕ್ಬೇಕು ಅಂತಂದ್ರೆ ಡೈರೆಕ್ಟ್ ವೇಜಸ್ ಇರೋ 500 ರುಪೀಸ್ ಇದೆಯಲ್ಲ ಸ್ಟೂಡೆಂಟ್ಸ್, ಈ 500 ರುಪೀಸ್ ಮೇಲೆ ನೀವು ಪರ್ಸೆಂಟೇಜ್ ಅನ್ನ ಹಾಕಬೇಕು ಇಂಟು
25%. ಇದೇನು ಪರ್ಸೆಂಟೇಜ್ ಇದೆಯಲ್ಲ, ಇದನ್ನು ನಾನು ಕಾಪಿ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ಸ್ಟೂಡೆಂಟ್ಸ್. 25% ಅಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಬೇಕು. ಆಗ ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ಓಲ್ಡ್ ಕಾಸ್ಟ್ ಶೀಟ್ ಅನ್ನ ಯೂಸ್ ಮಾಡಿದಿರಾ, ಅದನ್ನ ನ್ಯೂ ಕಾಸ್ಟ್ ಶೀಟಿನ ಡೈರೆಕ್ಟ್ ವೇಜಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ. ಕಂಡಿಡ್ದಂಗೆ ಹಳೆ ಕಾಸ್ಟ್ ಶೀಟಲ್ಲಿ 30,000 ರೂಪೀಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಮಾಡಿದ್ದೀವಿ. ಅದರ ವಿರುದ್ಧವಾಗಿ ವೇಜಸ್ 1,20,000 ಆಲ್ರೆಡಿ ಕೊಟ್ಟಿದ್ದೀವಿ. ಇಂಟು 100 ಹೋದ ವರ್ಷದ ಅನುಭವದ ಮೇಲೆ, ಅಂದ್ರೆ ಹೋದ 6 ತಿಂಗಳಿನ ಅನುಭವದ ಮೇಲೆ 25% ನಾವು ಖರ್ಚು ಮಾಡ್ತಾ ಇದ್ದೀವಿ. ಏನು ಫ್ಯಾಕ್ಟ್ರಿ ಓವರ್ ಹೆಡ್ ಡೈರೆಕ್ಟ್ ವೇಜಸ್ಸಿನ ವಿರುದ್ಧವಾಗಿ. ಹಾಗಾಗಿ ಈ ಸರಿ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ? 500 ಇದೆ. 500 ಮೇಲೆ 25% ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಮೆಷಿನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಖರ್ಚಾಗುತ್ತೆ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ದಟ್ ಈಸ್ 125 ರೂಪೀಸ್ ಖರ್ಚಾಗುತ್ತೆ. 125 ರೂಪೀಸ್ ಖರ್ಚಾಗುತ್ತೆ. ಈಗ 2,125 ರೂಪೀಸ್ ನೀವು ವರ್ಕ್ ಕಾಸ್ಟ್ ಖರ್ಚು ಮಾಡ್ದಂಗೆ ಆಯ್ತು. ವರ್ಕ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ದಂಗೆ ಆಯ್ತು. ವಾಟ್ ಈಸ್ ದ ವರ್ಕ್ ಕಾಸ್ಟ್? ವರ್ಕ್ ಕಾಸ್ಟ್ ಇಸ್ 2,125 ಅಂತ ಗೊತ್ತಾಯ್ತು. ಸರ್, ಫ್ಯಾಕ್ಟ್ರಿ ಓವರ್ ಹೆಡ್ ಗೊತ್ತಾಯ್ತು. ಈಗ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಹೇಗೆ ತಿಳಿಬೇಕು ಅಂದರೆ ಸ್ಟೂಡೆಂಟ್ಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೂ ಕೂಡ ನೀವು ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ಪರ್ಸೆಂಟೇಜ್ ಹಾಕಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಇಂಟು 100. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಇಂಟು 100 ಹಾಕಿದ್ರೆ ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ರೈಟ್, ಪರ್ಸೆಂಟೇಜ್ ಗೊತ್ತಾಗುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್? ಸರ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇಲ್ಲಿದೆ 15,000 ರೂಪೀಸ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇದೆ ಸ್ಟೂಡೆಂಟ್ಸ್. ಓಕೆ, ಹೈಲೈಟ್ ಮಾಡೋಣಂತೆ. ಓಕೆ, 15,000 ಇದೆ ಸ್ಟೂಡೆಂಟ್ಸ್. ಈ 15,000 ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಬಂದಿದ್ದು 3 lakh. 15,000 ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ ಸ್ಟೂಡೆಂಟ್ಸ್. 15,000 ಇಂಟು 100 ಮಾಡ್ಕೊಂಡ್ರೆ 3 lakh ಇಂಟು 100 ಮಾಡ್ಕೊಂಡ್ರೆ ನಮಗೆ ಅಡ್ಮಿನಿಸ್ಟ್ರೇಷನ್ ಪರ್ಸೆಂಟೇಜ್ ಸಿಗುತ್ತೆ ಸ್ಟೂಡೆಂಟ್ಸ್. ಪರ್ಸೆಂಟೇಜ್ ಸಿಕ್ಕಿದ್ದು ಯಾವ ಆಧಾರದ ಮೇಲೆ? ಹಳೆ ಕಾಸ್ಟ್ ಶೀಟಿನ ಆಧಾರದ ಮೇಲೆ. ಹಳೆ ಕಾಸ್ಟ್ ಶೀಟ್ ಅಲ್ಲಿ ವರ್ಕ್ ಇದೆಷ್ಟಿತ್ತು? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಷ್ಟಿತ್ತು? 15,000 ಇತ್ತು ಸ್ಟೂಡೆಂಟ್ಸ್. ಈ 15,000 ಅನ್ನ 3 lakh ಕಂಪೇರ್ ಮಾಡ್ತಿದ್ದೀವಿ. 15,000 ಡಿವೈಡೆಡ್ ಬೈ 3 lakh ಇಂಟು 100 ಅಂದ್ರೆ 5% ಬರುತ್ತೆ. ಈಗ ನೀವು ವರ್ಕ್ ಕಾಸ್ಟ್ ಏನು ಮಾಡಿದಿರಲ್ಲ, ನಮ್ಮ ಹತ್ರ ಈ ಸರಿ ಬಂದಿರುವಂತ ವರ್ಕ್ ಕಾಸ್ಟ್ ಅಂದ್ರೆ ವರ್ಕ್ ಕಾಸ್ಟ್ ಈ ಸರಿ ಎಷ್ಟಿದೆ ಸರ್? ವರ್ಕ್ ಕಾಸ್ಟ್ ಇರುವಂತದ್ದು 2,125 ಇಂಟು 5%. 5% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಾಟ್ ಎವರ್ ದ ಅಮೌಂಟ್ ಯು ಆರ್ ಗೆಟಿಂಗ್, ದಟ್ ಈಸ್ 106.25, 25 ಪೈಸೆ, 106 ರೂಪಾಯಿ 25 ಪೈಸೆ ವರ್ಕ್ ಕಾಸ್ಟ್. ಇದು ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆಗಿದೆ ಸ್ಟೂಡೆಂಟ್ಸ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಾಗಿದೆ? 106 ರೂಪಾಯಿ, 106.25 ಆಗಿದೆ. ಇದನ್ನು ಹೇಗೆ ಕಂಡುಹಿಡಿದ್ರಿ ಅಂದ್ರೆ, ಮೊದಲು ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿತ್ತು ಸ್ಟೂಡೆಂಟ್ಸ್. ಪರ್ಸೆಂಟೇಜ್ ಕಂಡುಹಿಡಿಯಲಿಕ್ಕೆ ನೀವೇನ್ ಮಾಡಿದ್ರಿ ಅಂತಂದ್ರೆ, ಪರ್ಸೆಂಟೇಜ್ ಕಂಡುಹಿಡಿಯಲಿಕ್ಕೆ ಈ ಹೋದ 6 ತಿಂಗಳಲ್ಲಿ ಆಗಿರುವಂತ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ 15,000 ಡಿವೈಡೆಡ್ ಬೈ ಹೋದ್ ಸರಿ ಆಗಿರುವಂತ ವರ್ಕ್ ಕಾಸ್ಟ್ 3 lakh ಇಂಟು 100 ಮಾಡ್ಕೊಂಡ್ರೆ ನೀವೊಂದು ಪರ್ಸೆಂಟೇಜ್ ಅನ್ನ ಕಂಡುಹಿಡಿದ್ರಿ ಸ್ಟೂಡೆಂಟ್. ರೈಟ್, ಒಂದು ಪರ್ಸೆಂಟೇಜ್ ಅನ್ನ ಕಂಡಿದೆ. ಆ ಪರ್ಸೆಂಟೇಜು ಈ ಸರಿ ಆಗಿರುವಂತ ವರ್ಕ್ ಕಾಸ್ಟ್ ಮೇಲೆ ಅಪ್ಲೈ ಮಾಡಿದ್ರೆ, ಈ ಸರಿ ಆಗಿರೋ ವರ್ಕ್ ಕಾಸ್ಟ್ ಎಷ್ಟಿದೆ ಸ್ಟೂಡೆಂಟ್ಸ್? 2,125 ಇದೆ. ಈ 2,125 ಅಲ್ಲಿ ನೀವು ಕಂಡುಹಿಡಿದಿರುವಂತ 5% ಅನ್ನ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಎಷ್ಟು ಬಂತು ಅಂದ್ರೆ 106 ರೂಪಾಯಿ 25 ಪೈಸೆ ಬಂತು. ಈಗ ಟೋಟಲ್ ಮಾಡೋಣ. ದಟ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅಂತ ಕಂಡುಹಿಡಿಯಂತೆ. ಉತ್ಪಾದನೆಗೆ ಆಗುವಂತ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 2,225
31.25 ಇಷ್ಟು ದುಡ್ಡು ಖರ್ಚಾಯ್ತು ಸ್ಟೂಡೆಂಟ್ಸ್. ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ ಆಗಿದ್ದು ಇಷ್ಟಾಯ್ತು. ಈಗ ನಾವು ಕಂಡುಹಿಡಿಬೇಕಾಗಿರೋದು ಪ್ರಾಫಿಟ್ ಎಷ್ಟು, ಸೇಲ್ಸ್ ಎಷ್ಟಕ್ಕೆ ಮಾಡೋಣ ಅಂತ. ಪ್ರಾಫಿಟ್ ಎಷ್ಟು ಮತ್ತೆ ಸೇಲ್ಸ್ ಎಷ್ಟಕ್ಕೆ ಮಾಡೋಣ ಅಂತ ಕಂಡುಹಿಡಿಬೇಕು. ಪ್ರಾಫಿಟ್ ಸ್ಟೂಡೆಂಟ್ಸ್, ಪ್ರಾಫಿಟ್ ಎಷ್ಟು ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಪ್ರಾಫಿಟ್ ಎಷ್ಟಿದೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಪ್ರಾಫಿಟ್ ಅನ್ನ ಆಡ್ ಮಾಡಿದ್ರೆ, ಪ್ರಾಫಿಟ್ ಅನ್ನ ಆಡ್ ಮಾಡಿದ್ರೆ ನಮ್ಗೇನ್ ಬರುತ್ತೆ, ಸೇಲ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಪ್ರಾಫಿಟ್ ಅನ್ನ ಆಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಆಡ್ ಮಾಡಬೇಕು ಅಂತ ನಮಗೆ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ ಕೊಟ್ಟಿದ್ದಾರೆ ಪ್ರಾಫಿಟ್ ಪರ್ಸೆಂಟೇಜ್ 20% ಆನ್ ಸೆಲ್ಲಿಂಗ್ ಪ್ರೈಸ್. ಸ್ಟೂಡೆಂಟ್ಸ್, ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತೇ ಇಲ್ಲ. ಹಾಗಾದ್ರೆ ಪ್ರಾಫಿಟ್ ಅನ್ನು ನಾವು ಎಷ್ಟು ತಗೋಬೇಕು ಅಂತಂದ್ರೆ ನಮ್ಮ ಹತ್ರ ಇರೋದು ಕಾಸ್ಟ್ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ತಗೋಣಂತೆ ಸ್ಟೂಡೆಂಟ್ಸ್. ಹೇಗೆ ಕಂಡುಹಿಡಿಬೇಕು? ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೇಳಿದರೆ ಸ್ಟೂಡೆಂಟ್ಸ್ 20% ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಮಾಡಿ ಅಂತ ಹೇಳಿದರೆ, ನಮ್ಮ ಹತ್ರ ಸೆಲ್ಲಿಂಗ್ ಪ್ರೈಸ್ ಇಲ್ಲ. ಸೆಲ್ಲಿಂಗ್ ಪ್ರೈಸ್ ಇಸ್ ಎ ಮಿಸ್ಸಿಂಗ್ ಫಿಗರ್. ಇದು ನಮಗೆ ಮಿಸ್ಸಿಂಗ್ ಫಿಗರ್ ಆಗಿದೆ. ಹಾಗಾದ್ರೆ ಇದನ್ನು ಹೇಗೆ ಕಂಡುಹಿಡಿಯೋದು? ಇದು 20% ಆದರೆ ನೀವು ತಗೋಬೇಕಾಗಿರೋದು ದಟ್ ಈಸ್ 20 ಈಗ ಕಂಡುಹಿಡಿಬೇಕಾಗಿರೋದು ಎಷ್ಟು, ಇಂಟು 20 divided by sales is 100%. If sales is 100%, ಸ್ಟೂಡೆಂಟ್ಸ್ ನೆನಪಿರ್ಲಿ, ಅಕಸ್ಮಾತ್ ಸೇಲ್ಸ್ ಅನ್ನ ನಾವು ಯಾವಾಗಲೂ 100% ಅಂತ ಕನ್ಸಿಡರ್ ಮಾಡ್ತೀವಿ. 100% ಕನ್ಸಿಡರ್ ಮಾಡೋದಾದ್ರೆ ಪ್ರಾಫಿಟ್ ಮಾರ್ಜಿನ್ 20% ಇದೆ. ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ? 20% ಇದೆ. ಹಾಗಾಗಿ ಸೇಲ್ಸ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ 20% ಅನ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ ರಿಮೈನಿಂಗ್ 80% ಸಿಗುತ್ತೆ ಸ್ಟೂಡೆಂಟ್ಸ್. 80% ಸಿಗುತ್ತೆ. ಹಾಗಾಗಿ ನಾವು 20 ಇದು ಎಷ್ಟಕ್ಕಿದೆ? 80%ಗಿದೆ. ಇದು ಎಷ್ಟು ಪರ್ಸೆಂಟಿಗಿದೆ? 80%ಗಿದೆ. ನಾವು 20/100 ಹಾಕ್ಬಾರ್ದು, 20/80 ಹಾಕಬೇಕು ಸ್ಟೂಡೆಂಟ್ಸ್. 2231 ಇಂಟು 20/80 ಹಾಕಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ 557.81 ರೂಪಿ. ಸೊ ಸ್ಟೂಡೆಂಟ್ಸ್, ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಬೇಕು. ಸೇಲ್ಸ್ ಅನ್ನ ಫೈಂಡ್ ಮಾಡಿ ಅಂತ ಹೇಳಿದ್ರು, ಸೇಲ್ಸ್ ನಮಗೆ ಮಿಸ್ಸಿಂಗ್ ಫಿಗರ್ ಆಗಿದೆ. ಆದ್ರೆ ಪ್ರಾಫಿಟ್ ಮಾರ್ಜಿನ್ ಸೇಲ್ಸ್ ಮೇಲೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಸೇಲ್ಸೇ ಮಿಸ್ಸಿಂಗ್ ಫಿಗರು, ಪ್ರಾಫಿಟ್ ಮಾರ್ಜಿನ್ ಸೇಲ್ಸ್ ಮೇಲೆ ಹಾಕಿ ಅಂದ್ರೆ ಹಾಕಕ್ ಆಗೋದಿಲ್ಲ. ಆದ್ರೆ ನಮ್ಗೊಂದು ಪಾಯಿಂಟ್ ಕೊಟ್ಟಿದ್ರು, ಪ್ರಾಫಿಟ್ 20% ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸೇಲ್ಸ್ ಯಾವಾಗಲೂ ಬೈ ಡಿಫಾಲ್ಟ್ 100% ಇರುತ್ತೆ. 100 ಅಲ್ಲಿ 20% ಮೈನಸ್ ಮಾಡಿದ್ರೆ 80% ಆಗಿದೆ. ಈಗಿರೋದು ಇದು 80% ಇದೆ. ನೀವು ತಗೋಬೇಕು 2231 ಇಂಟು 20/80 ಮಾಡ್ಕೊಂಡ್ರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ಇವೆರಡನ್ನು ಆಡ್ ಮಾಡಿದ್ರೆ ಸ್ಟೂಡೆಂಟ್ಸ್, ಇದನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಪ್ಪ ಅಂದ್ರೆ 2789.06 ಈಸ್ ಸೆಲ್ಲಿಂಗ್ ಪ್ರೈಸ್ ಅನ್ನ ನೀವು ಕೋಟ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ದ ಅಮೌಂಟ್ ಆಫ್ ಸೆಲ್ಲಿಂಗ್ ಪ್ರೈಸ್ ಕೋಟ್ ಮಾಡ್ತಿದ್ದೀರಾ. ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇದರಲ್ಲಿ ನೀವು ಎರಡೇ ಕ್ಯಾಲ್ಕುಲೇಷನ್ ಮೇಲೆ ಗಮನ ಹರಿಸಬೇಕಿತ್ತು. ನಮ್ಮ ಹತ್ರ 6 ತಿಂಗಳ ಕೆಳಗಡೆಗೆ ನಮಗೆ ಮೆಟೀರಿಯಲ್ ಎಷ್ಟು ಯೂಸ್ ಮಾಡಿದೀವಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅಂದ್ರೆ 1,50,000 ಕೊಟ್ಟಿದ್ರು, ಮೆನ್ಷನ್ ಮಾಡಿದ್ವಿ. ಡೈರೆಕ್ಟ್ ವೇಜಸ್ 120 ಕೊಟ್ಟಿದ್ರು. ಎರಡನ್ನೂ ಆಡ್ ಮಾಡಿದಾಗ ಪ್ರೈಮ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಯ್ತು. ಪ್ರೈಮ್ ಕಾಸ್ಟ್ ಗೊತ್ತಾದ್ಮೇಲೆ ಫ್ಯಾಕ್ಟರಿ ಓವರ್ ಹೆಡ್ ಗಿವನ್ ಇತ್ತು. ಫ್ಯಾಕ್ಟರಿ ಓವರ್ ಹೆಡ್ ಇಸ್ 30,000. ಸೇಮ್ ವಿ ಟುಕ್ ಫ್ಯಾಕ್ಟರಿ ಓವರ್ ಹೆಡ್ 30,000 ನಾವು ತಗೊಂಡ್ವಿ. ಅದನ್ನ ಆಡ್ ಮಾಡಿದ್ದಕ್ಕೆ ನಮಗೆ ವರ್ಕ್ ಕಾಸ್ಟ್ ಸಿಕ್ತು, ದಟ್ ಇಸ್ 3 lakh. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 15,000 ಕೊಟ್ಟಿದ್ದಾರೆ. ಅದನ್ನ ಆಡ್ ಮಾಡಿದ ತಕ್ಷಣ ವರ್ಕ್ ಕಾಸ್ಟಿಗೆ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೊಟ್ಬಿಟ್ರು. ಈಗ ನಮಗೆ ಈ ಕೇಳಿದರೆ ಪ್ರಿಪೇರ್ ಕಾಸ್ಟ್ ಶೀಟ್, ಒಂದು ಎಸ್ಟಿಮೇಷನ್ ಕಾಸ್ಟ್ ಶೀಟ್ ಅನ್ನ ಮಾಡ್ರಿ, ಕೊಟೇಶನ್ ತಯಾರು ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಕೊಟೇಶನ್ ಅನ್ನ ತಯಾರು ಮಾಡ್ತೀವಿ. ಒಂದು ಮೆಷಿನ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಮೆಟೀರಿಯಲ್ 1,500 ಹೇಳ್ತಿದ್ದಾರೆ, ವೇಜಸ್ 500 ರೂಪೀಸ್ ಹೇಳ್ತಾ ಇದ್ದಾರೆ. ನಮ್ಗೆ ಹತ್ರ ಕೊಟ್ಟಿರೋದು ಇವು ಎರಡೇ ಡಾಟಾ. ಇವೆರಡನ್ನ ಆಡ್ ಮಾಡ್ಕೊಂಡಾಗ ನಮಗೆ 2,000 ರೂಪೀಸ್ ಬಂತು. ಈಗ ನಮಗೆ ಬೇರೆ ಯಾವ ಡಾಟಾನು ಕೊಟ್ಟಿಲ್ಲ. ಓವರ್ ಹೆಡ್ ಎಷ್ಟು ಅಂತ ಗೊತ್ತಾಗಬೇಕಾಗಿತ್ತು. ಓವರ್ ಹೆಡ್ ನಾವು ಖರ್ಚು ಮಾಡಿದ್ದು 30,000. ಯಾವುದರ ವಿರುದ್ಧವಾಗಿ
ಡೈರೆಕ್ಟ್ ವೇಜಸ್ಸಿನ ವಿರುದ್ಧವಾಗಿ ಫ್ಯಾಕ್ಟರಿಯಲ್ಲಿ 30,000 ಖರ್ಚು ಮಾಡಿದೀವಿ. ಹಾಗಾಗಿ ಈ ಸರಿ ಈ ಪರ್ಸೆಂಟೇಜ್ ಅನ್ನ ಫೈಂಡ್ ಮಾಡಬೇಕು. ಪರ್ಸೆಂಟೇಜ್ ಫೈಂಡ್ ಮಾಡೋದಕ್ಕೆ ಹಳೆ ಕಾಸ್ಟ್ ಶೀಟ್ ಅನ್ನ ಯೂಸ್ ಮಾಡೋದಂತೆ. 30,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದ್ರೆ, ಅದನ್ನ ಹಳೆ ಫ್ಯಾಕ್ಟರಿ ಓವರ್ ಹೆಡ್ ಡಿವೈಡೆಡ್ ಬೈ ಹಳೆ ವೇಜಸ್ ಇಂಟು 100 ಮಾಡಿದ್ರೆ ನನಗೊಂದು ಪರ್ಸೆಂಟೇಜ್ ಬರ್ತಾ ಇತ್ತು ಸ್ಟೂಡೆಂಟ್ಸ್. ಹಳೆ ಫ್ಯಾಕ್ಟರಿ ಓವರ್ ಹೆಡ್ 30,000 ವಿರುದ್ಧ ಯಾವುದರ ವಿರುದ್ಧ ಮೇಲೆ 1,20,000 ಡೈರೆಕ್ಟ್ ವೇಜಸ್ ಇಂಟು 100 ಮಾಡ್ಕೊಂಡಾಗ ನನಗೆ 25% ಯೂಸ್, ಇದರ ಮೇಲೆ 25% ಅಂತ ನನಗೆ ಪರ್ಸೆಂಟೇಜ್ ಗೊತ್ತಾಯಿತು. ಪರ್ಸೆಂಟೇಜ್ ಹಳೆ ಕಾಸ್ಟ್ ಶೀಟ್ ಮೇಲೆ ಫೈಂಡ್ ಔಟ್ ಮಾಡಿದ್ವಿ. ಈ ಪರ್ಸೆಂಟೇಜ್ ಹೊಸ ಕಾಸ್ಟ್ ಶೀಟ್ ಮೇಲೆ ಅಪ್ಲೈ ಮಾಡಬೇಕು. ಈ ಸರಿ ಡೈರೆಕ್ಟ್ ವೇಜಸ್ 500 ಇದೆ, 500ಗೆ 25% ಆಗುತ್ತೆ. ಎಷ್ಟಾಗುತ್ತೆ? 125. ನೋಡಿ, 1,20,000ಗೆ 25% 30,000 ಆಗಿದೆ. ಈ 1,20,000ಗೆ 25% ಅಪ್ಲೈ ಮಾಡಿದ್ರೆ 30,000 ಬಂದಿದೆ. ಹಾಗೆ 5,000ಗೆ 25 ಅಪ್ಲೈ ಮಾಡಿದ್ರೆ 125 ಬರುತ್ತೆ ಅಂತ ಕಂಡಿಡ್ಕೊಂಡ್ವಿ. ನೆಕ್ಸ್ಟ್ ನನಗೆ ಇವೆರಡನ್ನು ಆಡ್ ಮಾಡಿದಾಗ ವರ್ಕ್ ಕಾಸ್ಟ್ ಸಿಕ್ತು. ವರ್ಕ್ ಕಾಸ್ಟ್ ಆದ್ಮೇಲೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಂಡುಹಿಡಬೇಕಾಗಿತ್ತು. ಸೊ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ನಮ್ಮ ಡಾಟಾ ಏನು ಅಂದರೆ, ಹೋದ್ ಸರಿ ಆಫೀಸ್ ಖರ್ಚನ್ನ ಮಾಡಿದ್ದೀವಿ 15,000. ಯಾವ್ದರ ವಿರುದ್ಧವಾಗಿ ಕಂಪೇರ್ ಮಾಡೋಣ? 3 ಲ್ಯಾಕ್ಗೆ ಕಂಪೇರ್ ಮಾಡೋಣಂತೆ. ಹಾಗಾದರೆ 15,000 ಹೋದ್ ಸರಿ ಆಗಿರೋ ಆಫೀಸ್ ಓವರ್ ಹೆಡ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಇಂಟು 100 ಮಾಡಿದ್ರೆ 5%. 3 ಲಕ್ಷಕ್ಕೆ 5% ಆಫೀಸ್ ಓವರ್ ಹೆಡ್ ಹೋದ್ ಸರಿ ಖರ್ಚು ಮಾಡಿದೀವಿ. ಹಾಗಾಗಿ ಈ ಸರಿ 2,125 ಮೇಲೆ 5% ಅಪ್ಲೈ ಮಾಡಿದ್ರೆ 106.25 rupees ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಹೋದ್ ಸರಿ ಆಗಿರೋ 15,000 ಡಿವೈಡೆಡ್ ಬೈ 3 lakh into 100 is 5%. ಕಂಪ್ಯಾರಿಟಿವ್ಲಿ ವರ್ಕ್ ಕಾಸ್ಟ್ 5% ವರ್ಕ್ ಕಾಸ್ಟ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಹೋದ್ ಸರಿ ಆಗಿದೆ. ಹಾಗಾಗಿ ಈ ಸರಿ ಎಷ್ಟಾಗುತ್ತೆ ಅಂದರೆ 2,125ಗೆ ಸೇಮ್ 5% ಅಪ್ಲೈ ಮಾಡಿದ್ರೆ 106.25 ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 2,231.25. ನೆಕ್ಸ್ಟ್ ಕೇಳ್ತಿದ್ರೆ ಸೆಲ್ಲಿಂಗ್ ಪ್ರೈಸ್ ಮೇಲೆ 20% ಪ್ರಾಫಿಟ್ ಹಾಕಿ ಅಂತ. ನಮಗೆ ಗೊತ್ತಿರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಗೊತ್ತೇ ಇಲ್ಲ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ಅಂದ ತಕ್ಷಣ ಪರ್ಸೆಂಟೇಜ್ ಹಾಕೋದು ಹೇಗೆ? ಸೆಲ್ಲಿಂಗ್ ಪ್ರೈಸು ಬೈ ಡಿಫಾಲ್ಟ್ ಯಾವಾಗಲೂ 100% ಇರುತ್ತೆ. ಅದರಲ್ಲಿ 20% ಪ್ರಾಫಿಟ್ ಮಾರ್ಜಿನ್ ಅನ್ನು ಮೈನಸ್ ಮಾಡಿದ್ರೆ ಈಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರೋದು 80% ಇದೆ. ಇದೆಷ್ಟಕ್ಕಿದೆ? 80% ಇದೆ ಸ್ಟೂಡೆಂಟ್ಸ್, ನೆನಪಿರಬೇಕು. ಈಗ ನಮಗಿರೋದು 80% ಇದೆ. ದಿಸ್ ಈಸ್ ಫಾರ್ 80%. ಎಷ್ಟಕ್ಕಿದೆ? ಇದು 80% ಇದೆ ಸ್ಟೂಡೆಂಟ್ಸ್. ಹೇಗೆ 80% ಇದೆ ಅಂತಂದ್ರೆ ನೀವಿದನ್ನ ತಗೋಬಹುದು, ನೀವಿದನ್ನ ಕನ್ಸಿಡರ್ ಮಾಡಬಹುದು. 80% ಹೇಗೆ ಬಂತು ಅಂದರೆ 100% ಸೇಲ್ಸ್ ಆಗಿತ್ತು. ಅದರಲ್ಲಿ 25% ನಾವೇನಾದರೂ 25% ನಾವೇನಾದರೂ ಪ್ರಾಫಿಟ್ ಮಾರ್ಜಿನ್ ಮೈನಸ್ ಮಾಡಿದ್ರೆ ಈಗ ನಮ್ಮ ಹತ್ರ ಇರೋ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರೋದು 80% ಇದೆ ಸ್ಟೂಡೆಂಟ್ಸ್. ಈ 80% ನಾವು ಪ್ರಾಫಿಟ್ ಮಾರ್ಜಿನ್ 20 ಡಿವೈಡೆಡ್ ಬೈ 100 ತಗೋಬಾರ್ದು, 20 ಡಿವೈಡೆಡ್ ಬೈ 80 ಮಾಡಿದ್ರೆ ನಮಗೆ ಪ್ರಾಫಿಟ್ ಮಾರ್ಜಿನ್ ಬರುತ್ತೆ ಸ್ಟೂಡೆಂಟ್ಸ್. ಪ್ರಾಫಿಟ್ ಮಾರ್ಜಿನ್, ಈ ಪ್ರಾಫಿಟ್ ಮಾರ್ಜಿನ್ ಅನ್ನ ಆಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ದಿಸ್ ಇಸ್ ದ ಕೊಟೇಶನ್ ಪ್ರೈಸ್. ದಿಸ್ ಇಸ್ ದ ಕೊಟೇಶನ್ ಪ್ರೈಸ್ ಸ್ಟೂಡೆಂಟ್ಸ್. ಸಾರಿ, ದಿಸ್ ಇಸ್ ದ ಕೊಟೇಶನ್ ಪ್ರೈಸ್ ಸ್ಟೂಡೆಂಟ್ಸ್. ಈ ಕ್ವಶನ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ನೋಡಿ. ಟೇಕ್ ದ ಕೊಟೇಶನ್. ಕ್ವಶನ್ ಈ ರೀತಿ ಇದೆ. ಓಕೆ, ಒಂದೇ ಸ್ಕ್ರೀನ್ ಶಾಟ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ. ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಟೂಡೆಂಟ್ಸ್. ಈ ಕ್ವಶನ್ ಅನ್ನ ಸರಿಯಾಗಿ ಕಲೀರಿ. ಈ ಕ್ವಶನ್ ಜಾಬ್ ಕಾಸ್ಟ್ ಶೀಟ್ ಮಾಡಲಿಕ್ಕೆ ಮತ್ತೆ ಬ್ಯಾಚ್ ಕಾಸ್ಟ್ ಶೀಟ್ ಮಾಡಲಿಕ್ಕೆ ತುಂಬಾ 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 ಇಂಪಾರ್ಟೆಂಟ್. ಇದನ್ನ ನಂಬರ್ ಆಫ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಒಂದು ಗ್ರಿಪ್ ಸಿಗುತ್ತೆ. ಇದು ನಿಮ್ಮ ಬ್ಯಾಚುಲರ್ ಡಿಗ್ರಿ ಎಕ್ಸಾಮಿನೇಷನ್ಗೂ ಬಹಳ ಅನುಕೂಲ ಆಗುತ್ತೆ. ಒಳ್ಳೆ ಮಾರ್ಕ್ಸ್ ಸೆಕ್ಯೂರ್ ಮಾಡ್ಬೋದು. ಹಾಗೆ ಪ್ರೊಫೆಷನಲ್ ಕೋರ್ಸ್ ಆಗಿರ್ತಕ್ಕಂಥ CA ಇಂಟರ್ಮೀಡಿಯೇಟ್ ಅಲ್ಲಿ ಮತ್ತೆ CMA ಇಂಟರ್ಮೀಡಿಯೇಟ್ ಅಲ್ಲಿ ಮತ್ತೆ USCML ಕೂಡ ಈ ಪ್ರಾಬ್ಲಮ್ ಇದೆ. ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಮುಂದಿನ ಸೆಷನ್ ಅಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ತಿಳಿಯೋಣಂತೆ. ಥ್ಯಾಂಕ್ ಯು.